ಈ ದಿನ ಕೆಂಪೇಗೌಡರ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ, ಅದೇ ರೀತಿ ನಮ್ಮ ಅಭಿವೃದ್ಧಿ ನೇತಾರರು, ನನ್ನ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರನ್ ಅವರ ಹುಟ್ಟುಹಬ್ಬ ಇವರು. ಅವರಿಗೆ ಆರೋಗ್ಯ, ಐಶ್ವರ್ಯ, ಇನ್ನೂ ಹೆಚ್ಚಿನ ಒಂದು ಅಧಿಕಾರವನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಚಿಕ್ಕಬಳ್ಳಾಪುರ ನಗರದ ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಗೃಹ ಕಚೇರಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಾಜ್ಯ ಮಾವು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳಿಂದ ಗೆಲುವು ಪಡೆದುಕೊಂಡ ಡಾಕ್ಟರ್ ಕೆ ಸುಧಾಕರ್ ಅವರ ಅಭಿನಂದನಾ ಸಮಾರಂಭವನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ಇದೇ ಜೂನ್ 29ರಂದು ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದು, ಈ ಒಂದು ಅಭಿನಂದನಾ ಸಮಾರಂಭವನ್ನು ಯಶಸ್ವಿಯನ್ನಾಗಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮತ್ತು ನಮ್ಮ ಮುಖಂಡರ ಪರವಾಗಿ ನಿಮಗೆ ಆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಇನ್ನೊಂದು ವಿಶೇಷ ಏನಂದರೆ, ಇವತ್ತೇ ನಮ್ಮ ನಾಯಕರು ಮತ್ತು ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಸುಧಾಕರ್ ಅವ್ರದ್ದು ಕೂಡ ಇವತ್ತೇ ಜನ್ಮದಿನ ಆಗಿರೋದ್ರಿಂದ ಅವ್ರಿಗೂ ಕೂಡ ನಾವು ಮುಖಂಡರಲ್ಲಿ ಸೇರಿರ್ತಕ್ಕಂಥವ್ರೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರಿಗೂ ಕೂಡ ಆ ಜನ್ಮದಿನದ ಶುಭಾಶಯಗಳನ್ನು ಕೋರಿ ಅವರಿಗೆ ಒಳ್ಳೆಯದಾಗಲಿ. ಇನ್ನು ಕೇಂದ್ರದಲ್ಲಿ ಏನಿವತ್ತು ಲೋಕಸಭಾ ಸದಸ್ಯರಾಗಿ ಹೋಗಿದ್ದಾರೆ, ಮುಂದೆ ಅವರಿಗೆ ನಮ್ಮ ಭಾರತ ಸರ್ಕಾರದಲ್ಲಿ ಒಂದು ಅತ್ಯುತ್ತಮವಾದಂಥ ಪದವಿ ಕೊಡಲಿ ಆ ಭಗವಂತ ಹೇಳಿ ಭಗವಂತನಿಗೆ ಕೇಳಿಕೊಂಡು ಇವತ್ತು ಅವರು ಏನು ಅಂದ್ಕೊಂಡಿದ್ರು, ನಾವೆಲ್ಲ ಅಂದ್ಕೊಂಡಿದ್ವಿ, ಅದಕ್ಕಿಂತ ಹೆಚ್ಚಿನ ಬಹುಮತದಿಂದ ಅವರು ಗೆದ್ದಿದ್ದಾರೆ. 1,63,000 ಮತಗಳಿಂದ ಇವತ್ತು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ NDA ಪರವಾಗಿ ಅಭ್ಯರ್ಥಿ ಆಗಿದ್ದರಿಂದ ಭಾರತೀಯ ಜನತಾ ಪಕ್ಷ ಮತ್ತು JDSನ ಮತದಾರ ಬಂಧುಗಳು, ಮುಖಂಡರುಗಳು ಎಲ್ಲರೂ ಸೇರಿ, ಮಾಜಿ ಶಾಸಕರು ಆದಿಯಾಗಿ ಎಲ್ಲರೂ ಸೇರಿ, ನಮ್ಮ ಶಾಸಕರಾದಿಯಾಗಿ ಎಲ್ಲರೂ ಸೇರಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಮಾಡಬೇಕು ಅಂತೇಳಿ ಈಗಾಗಲೇ 22ನೇ ತಾರೀಕು ಮಾಡಬೇಕು ಅಂತ ನಮ್ಮ ತೀರ್ಮಾನ ಆಗಿತ್ತು. ಆವತ್ತು ಬಹುಶಃ ಕುಮಾರಸ್ವಾಮಿ ಅವ್ರದ್ದು ಫಿಕ್ಸ್ ಆಗಿತ್ತು, ಅವರು ಇವರೆಲ್ಲ ಬರೋವಂಥ ಒಂದು ಕಾರ್ಯಕ್ರಮ ನಿಗದಿಯಾಗಿತ್ತು. ಆವತ್ತು ನಮ್ಮ NDA ಪರವಾಗಿ ಗೆದ್ದಿರ್ತಕ್ಕಂಥ 19 ಜನ ಸಂಸತ್ ಸದಸ್ಯರಿಗೆ ಬೆಂಗಳೂರಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಅವರಿಗೆ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದರಿಂದ ಆ ಕಾರ್ಯಕ್ರಮ ಮುಂದಕ್ಕೆ ಹೋಯಿತು. ಅದು 28ಕ್ಕೆ ನಿಗದಿಯಾಗಿ 29ಕ್ಕೆ ನಿಗದಿಯಾಗಿದೆ. ಅಂದರೆ ಶನಿವಾರ 11 ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ನಿಗದಿ ಮಾಡಿದ್ದೀವಿ. ಈಗಾಗಲೇ ಸ್ಥಳ ನಮ್ಮ ಹರ್ಷೋದಯ ಕಲ್ಯಾಣ ಮಂಟಪದ ಆವರಣದಲ್ಲಿ, ಅಂದರೆ ಕಲ್ಯಾಣ ಮಂಟಪದಲ್ಲಿ ಅಲ್ಲ, ಪಕ್ಕದಲ್ಲಿರ್ತಕ್ಕಂಥ ಒಂದು ಜಾಗದಲ್ಲಿ ನಾವು ಅಲ್ಲಿ ಶಾಮಿಯಾನ, ಜರ್ಮನ್ ಟೆಂಟ್ ಹಾಕಿ ಮಳೆಗಾಲಕ್ಕೆ ಸೂಕ್ತವಾದಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಈಗಾಗಲೇ ಅದು ಪೂರ್ವಭಾವಿ ಸಭೆಗಳು ನಾವು ಸಾಕಷ್ಟು ಪೂರ್ವಭಾವಿ ಸಭೆ ಮಾಡಿದ್ದೀವಿ. ಅಲ್ಲೇನು ಯಾವ ರೀತಿ ಮಾಡಬೇಕು, ಯಾರ್ಯಾರನ್ನ ನಾವು ಇನ್ವೈಟ್ ಮಾಡಬೇಕು. ಬಹುಶಃ ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವ್ರು ಗೆಲ್ಲಬೇಕಾದ್ರೆ 8 ವಿಧಾನಸಭಾ ಕ್ಷೇತ್ರಗಳಿಂದ ಎಲ್ಲ ಮುಖಂಡರುಗಳು ಕೂಡ ಅವ್ರ ಗೆಲುವಿಗೆ ಶ್ರಮಿಸಿದ್ದಾರೆ. ಅವರನ್ನು ಕೂಡ ಕರೆದು ಅವ್ರಿಗೂ ಕೂಡ ಒಂದು ಗೌರವಾರ್ಪಣೆ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನಮನ್ನಣೆ ಗಳಿಸಿಕೊಂಡಿದ್ದಾರೆ. ಮತದಾರರ ಆಶಯದಂತೆ ಅವರು ಕೆಲಸ ಮಾಡುವರು ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆಯಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನಾ ಸಮಾರಂಭ ಮತ್ತು ಕೃತಜ್ಞತೆ ಸಮಾರಂಭ ಮಾಡಬೇಕಂತೇಳಿ JDS ಮತ್ತು BJP ಮುಖಂಡರುಗಳೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿಕೊಂಡು ನಾಡಿದ್ದು ಅಂದರೆ ಶನಿವಾರ 29ನೇ ತಾರೀಕು 11 ಗಂಟೆಗೆ ಹರ್ಷೋದಯ ಪಕ್ಕದಲ್ಲಿರ್ತಕ್ಕಂಥ ಜಾಗದಲ್ಲಿ ಬೃಹತ್ ಕಾರ್ಯಕ್ರಮನ ಹಮ್ಮಿಕೊಬೇಕು ಅಂತ ತೀರ್ಮಾನ ಮಾಡಿ, ಅದೇ ರೀತಿ ನಾವು ಇವತ್ತು ನಮ್ಮ 8 ತಾಲೂಕು ಏನು ಬರ್ತವೆ, 8 ತಾಲೂಕು ಲೀಡರ್ಗಳನ್ನೆಲ್ಲ ಅವರು ಇವತ್ತು ಬೆಳಗ್ಗೆನೇ ಹೋಗಿ ಎಲ್ಲರೂ ಭೇಟಿ ಮಾಡಿ ಖುದ್ದಾಗಿ ನೀವು ನಮ್ಮ ಫಂಕ್ಷನ್ಗೆ ಬರಬೇಕು, ಸುಧಾಕರ್ಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಎಲ್ಲರೂ ಮನವಿ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ನಮ್ಮ JK ರೆಡ್ಡಿ ಮತ್ತು ರವಿಕುಮಾರ್ ಅಂದರೆ ತಾಲೂಕು ಪಕ್ಕದಲ್ಲಿರೋದು ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿರೋದ್ರಿಂದ ಅವರಿಬ್ಬರಿಗೂ ಆಹ್ವಾನ ಕೊಟ್ಟು ಎಲ್ಲನೂ ಮಾತಾಡ್ಕೊಂಡು ಇವತ್ತು ಬೆಳಗ್ಗೆಯಿಂದ ಇಲ್ಲಿ ಬಂದಿದ್ದೀವಿ. ನಾವು ವಿಶೇಷವಾಗಿ ಜನಗಳಲ್ಲಿ ಚಿಕ್ಕಬಳ್ಳಾಪುರ
ಚಿಕ್ಕಬಳ್ಳಾಪುರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕು ಅಂತ ಈ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ. ಕಾರಣ ಏನಂದರೆ ಯಾವತ್ತೂ ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭೆ ಸದಸ್ಯರಾಗಲಿಲ್ಲ. ಡಾಕ್ಟರ್ ಕೆ ಸುಧಾಕರ್ ತಂದು ಗೆದ್ದು ತೋರಿಸಿರೋದ್ರಿಂದ ನಾವು ತಾಲೂಕಿನ ಜನ ಅವ್ರಿಗೆ ಹೆಚ್ಚಿನ ಬೆಂಬಲ, ಅಂದರೆ ಒಂದು 21,000 ಚಿಲ್ಲರೆ ಲೀಡ್ ಬಂದಿದ್ದರು. ಅದಕ್ಕಿಂತ ಹೆಚ್ಚು ಜನ ಸೇರಿದ್ರೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಮುಂದಿನ ಕಾರ್ಯಕ್ರಮಗಳು ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾವು ಎಲ್ಲ ಮುಖಂಡರುಗಳು JDS ಮತ್ತು BJP ಮುಖಂಡರು ತೀರ್ಮಾನ ಮಾಡಿ 29ನೇ ತಾರೀಕು ಶನಿವಾರ 11 ಗಂಟೆಗೆ ಇಲ್ಲಿಗೆ ಕರೆಸಿ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಫಂಕ್ಷನ್ನ ಫಿಕ್ಸ್ ಮಾಡಿದ್ದೀವಿ. 75 ವರ್ಷ ಆಗಿದೆ ನಮ್ಮ ಸ್ವಾತಂತ್ರ್ಯ ಬಂದು. 75 ವರ್ಷದಲ್ಲಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥವರು ಒಂದು ಗುರುತಿನ ಕೆಲಸ ಮಾಡಿದ್ದೀವಿ. ಇಂಥ ಲೋಕಸಭಾ ಸದಸ್ಯರು ಇಂಥ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಒಂದು ಗುರುತು ಇದುವರೆಗೂ ನಾವು ನೋಡಿದ್ದೇವೆ. ಆದರೆ ನಮ್ಮ ನಾಯಕರು ಈ 5 ವರ್ಷದಲ್ಲಿ ಏನೇನು ಮಾಡ್ತಾರೆ ಅಂತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿದೆ. ಅವರು ಹೆಚ್ಚಾಗಿ ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಅದ್ರ ಜೊತೆಗೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು ಅವರು ಕೈಗಾರಿಕಾ ಸಚಿವರಾಗಿದ್ದಾರೆ. ಅವರನ್ನು ಮನವೊಲಿಸಿ ಇಲ್ಲಿ ಕೈಗಾರಿಕೆಗಳನ್ನು ತಂದು ಅಭಿವೃದ್ಧಿ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, MP ಆಗ್ಬೋದು, ಆದರೆ ಕೆಲವರು ಲ್ಯಾಂಗ್ವೇಜ್ ಬರೋದಿಲ್ಲ, ಅಪ್ರೋಚ್ ಮಾಡೋದು ಬರೋದಿಲ್ಲ. ಆದರೆ ನಮ್ಮ ನಾಯಕರಿಗೆ ಪ್ರತಿಯೊಬ್ಬರನ್ನ ಅಪ್ರೋಚ್ ಮಾಡಿ ಕೆಲಸ ತರ್ತಕ್ಕಂಥ ಶಕ್ತಿ ಇದೆ ಅವರು. ಇವತ್ತು ನೋಡಿ, ಇನ್ನು ಡೆಲ್ಲಿಗೆ ಹೋಗಿ 2 ದಿನ ಆಗಿದೆ ಅಷ್ಟೇ. ಉಪರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ್ರು. ಇವತ್ತು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಗಡ್ಕರಿಯನ್ನು ಮಾಡಿದ್ದಾರೆ, ನಡ್ಡಾ ಅವರನ್ನ ಮಾಡಿದ್ದಾರೆ. ಈ ರೀತಿ ಕೇಂದ್ರದ ಸಚಿವರನ್ನ ಭೇಟಿಯಾಗಿ ಕ್ಷೇತ್ರದ ಸಮಸ್ಯೆಗಳನ್ನು ಅವ್ರ ಮುಂದೆ ತಂದು ಅದನ್ನು ಪರಿಹರಿಸಿ ಈ ಕ್ಷೇತ್ರವನ್ನೇ ಇಡೀ ದೇಶದಲ್ಲಿ ಮಾತೃ ಕ್ಷೇತ್ರವನ್ನಾಗಿ ಮಾಡಿ ತೋರಿಸ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ PN ಕೇಶವರೆಡ್ಡಿ, JDS ಜಿಲ್ಲಾ ಕಾರ್ಯಾಧ್ಯಕ್ಷ KR ರೆಡ್ಡಿ, ಗಂಗಾಧರಪ್ಪ, PLD ಬ್ಯಾಂಕ್ ಮಾಜಿ ಅಧ್ಯಕ್ಷ ನಾಗೇಶ್, ಮಂಚನಬೆಲೆ ಶ್ರೀಧರ್, ರಾಮಸ್ವಾಮಿ ಸೇರಿದಂತೆ ಇತರರು ಇದ್ದರು. ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.